ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಐ ಹೋಪ್ ಯು ಆಲ್ ಆರ್ ಫೈನ್. ಟೈಮ್ ಬೆಳಗ್ಗೆ 4:50. ನಮ್ಮ ಜರ್ನಿ ಎಲ್ಲೈತಲ್ಲ ನೋಡ್ಕೊಂಬಂದು ನೋಡೋದಂತ. ಸೊ ನನ್ನ ಜೊತೆ ನೀವು ಕಂಪನಿ ಕೊಟ್ರಿ, ನಾನು ನಿಮ್ಮ ಕಂಪನಿ ಕೊಡ್ತೀನಿ. ಅಲ್ಲಿ ಏನೇನು ಸಿಗ್ತೈತಿ, ಏನೇನು ಸಿಗಲ್ಲ, ಏನು ಹಾಳು ನೋಡ್ತೇವೆ ಬಿಡಲ್ಲ, ಅದನ್ನೆಲ್ಲ ಆ್ಯಸ್ ಯೂಶ್ವಲ್ ನೀವು ನೋಡ್ತೀರಿ. ಸೊ ಮತ್ತೆ ಆಗ್ತಡ ಬರ್ರಿ, ಪಾಟಿ ಚೀಲ ಹಾಕೊಂಡು ಸೀದಾ ಹೋಗೋಣ ಈಗ. ಸೊ ಇಲ್ಲಿಂದ ಶಿವಾನಂದಪ್ಪಗ, ಗಣಪಗ, ಹನುಮಪ್ಪಗ ಕೈ ಮುಗಿದು ನಾವು ಬಂದ್ವಿ ಬೈರಿ ದೇವರಕೊಪ್ಪ ಬಸ್ ನಿಲ್ದಾಣಕ್ಕೆ. ಅಲ್ಲಿಂದ ಬೇಂದ್ರೆ ಬಸ್ ಬಂತು, ಹತ್ತಿ ಕುಂತು ಟಿಕೆಟ್ ತೆಗಿಸಿದ್ವಿ. ನಡು ದಾರಿ ಒಳಗೆ ಸಿದ್ದಪ್ಪಜ್ಜವ್ರಿಗೂ ಜಾತ್ರೆ ಇದ್ದಕ್ಕೆ ಒಂದು ಅಲ್ಲಿಂದನೇ ಸಲ್ಯೂಟ್ ಹೊಡೆದು ನಮಸ್ಕಾರ ಮಾಡಿದ್ವಿ. ಸೊ ರೈಲ್ವೆ ಸ್ಟೇಷನಿಗೆ ಬಂದ್ಬಿಟ್ಲೆ ಒಂದೇ ಕೆಲಸ, ನಂಗೆ ಬೆಳಗ್ಗೆ ಎದ್ಬಿಟ್ಲೆ ಭಾಳ ಹೊಟ್ಟೆ ಹಸ್ತಿರ್ತದೆ, ಯಾಕೋ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಸೀದಾ ಬಾಂಬೆ ರೆಸ್ಟೋರೆಂಟ್, ಬಾಂಬೆ ರೆಸ್ಟೋರೆಂಟ್ ಎಕ್ಸಾಕ್ಟಾಗಿ ರೈಲ್ವೆ ಸ್ಟೇಷನ್ ಅಪೋಸಿಟ್ ಐತಿ. ಮೊದಲು ಇಲ್ಲೊಂದು ಸ್ವಲ್ಪ ಬ್ಯಾಟಿಂಗ್ ಮಾಡಿ 10 ನಿಮಿಷ ಟೈಮ್ ಐತಿ, ಹೋಗ್ಬಿಡೋದು ಬರ್ರಿ. ಸಿಂಗಲ್ ಇಡ್ಲಿ ವಡ ಮಸ್ತ್ ಕೊಡ್ತಾರೆ, ಬ್ಯಾಟಿಂಗ್ ಮಾಡಿದ್ವಿ. ಸೊ ಟೈಮು 5:45 ಆಗೈತಿ, 6 ಗಂಟೆಗೆ ಟ್ರೈನ್ ಐತಿ. ಶಿವ ನಾವು ಇಲ್ಲಿ ಆರಾಮ ನಾಷ್ಟ ಮಾಡ್ಕೊತ ಚಹಾ ಕೊಡ್ಕೊಂತ ಹೊಂಟೇವ್ ನಾವು. ಇನ್ನೂ ಹೆಂಗೆ ನನ್ನ ಫೀಲ್ ಹೆಂಗೈತೆ ಅಂದ್ರೆ ಹೊಂಟಿದ್ದು ಇನ್ನೂ ಒಂದು ತಾಸು ಐತಿ ಟ್ರೈನಿಗೆ ಅನ್ನೋ ರೇಂಜಿಗೆ. ಇದು ನಾವು ಇಂಟರ್ಸಿಟಿ ಹೋಗಾಕ ತಗೊಂಡು ಡೈಲಿ ರೂಟೀನ್ ರೀ. ಏನಪ್ಪ ಅಂದ್ರೆ 5:15 ಇಲ್ಲ 5:20 ಕರೆಕ್ಟ್ ಟ್ರೈನ್ ಇದು ಬಸ್ ಬರ್ತೈತಿ ಬೈರಿಕೊಪ್ಪಕ್ಕೆ. ಒಂದು ಬೇಂದ್ರೆ ಬರ್ತೈತಿ, ಇಲ್ಲಾಂದ್ರೆ ಪ್ರಜಾನಗರ ನವನಗರ ಬಸ್ ಬರ್ತೈತಿ. 5:35 ಕರೆಕ್ಟ್ ತಲುಪ್ತಾನವ. ಇಲ್ಲಿ ಬಂದು ಕರೆಕ್ಟಾಗಿ ಒಂದು ಸಿಂಗಲ್ ಇಡ್ಲಿ ವಡ, ಒಂದು ಕಪ್ ಚಹಾ ಕುಡ್ದು ಆಮೇಲೆ ನಮ್ಮ ಮುಂದಿನ ಕೆಲಸ. ಅಲ್ಲಿ ಮಟ್ಟ ನಾವು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನಂಗೆ ಬೆಳಗ್ಗೆ ಎದ್ದು ಗುಟ್ಲೆ ಹೊಟ್ಟೆ ಹಸ್ಬಿಟ್ಟಿರ್ತೈತ್ರಿ. ಅವ್ನು ಏನೋ ನನ್ನ ಬಾಡಿ ಸಿಸ್ಟಮ್ ಹೆಂಗೈತೆ ಗೊತ್ತಿಲ್ಲ. ನನಗೆ ಎದ್ದು ಗುಟ್ಲೆ ಊಟ ತಿನ್ನೋಕೆ ಏನಾರು ಬೇಕಾದ ಅನ್ನ ಸಾರು ಹೊಟ್ಟೆ ಅವ್ರು ಏನಾರು ಆಗಿರಲಿ, ಎದ್ದು ಫ್ರೆಶಪ್ ಆಗಿ ಜಕ ಮಾಡಿ ಒಂದೇಕಂತೂ ಎದ್ದು ಗುಟ್ಲೆ ಫ್ರೆಶ್ ಆದಮೇಲೆ ಫಸ್ಟ್ ಚಹಾ ಆಗಿ ಜಳಕ ಪಳಕ ಮಾಡಿ ನಾನು ಏನು ಓದೋ ಒಂದು ಮುಗಿಸ್ಕೊಂಡು ಬಿಟ್ಲೆ ನೆಕ್ಸ್ಟ್ ಬೇಕಾಗಿರೋದು ನಾಷ್ಟ. ಹೊಟ್ಟೆ ಎಷ್ಟ ಬಿಟ್ಟಿರ್ತದೆ ನಂದು. ಇನ್ನೊಂದು ಈಗೇನು ನಾಷ್ಟ ಮಾಡಿದ್ವಲ್ಲ, ಅದು ಇಲ್ಲಿಂದ ದಾವಣಗೆರೆಗೆ ಹೋಗೋ ಮಟ್ಟ ಅಷ್ಟೇ. ಅಲ್ಲಿ ಹೋದ್ಮೇಲೆ ಮತ್ತು ಗುರುರಾಜ್ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು ಹೋದ್ಸತಿ ತೋರ್ಸೇನಲ್ಲ, ಅಲ್ಲಿ ಹೋಗಿ ಇನ್ನೂ ಒಂದು ಸತಿ ಚೆಂದಾಗಿ ದೋಸೆ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಹಿಂಗೆ ಅನ್ಕೊಂತ ಆರಾಮ್ 4 ಹೆಜ್ಜೆ ಇಟ್ವಿ. 4 ಹೆಜ್ಜೆ ಯಾಕೆ 40 ಹೆಜ್ಜೆನೇ ಇಟ್ವಿ ಅವನವನ್ನ. ಅದಾದ್ಮೇಲೆ ಇದು ನಮ್ಮ ರೈಲ್ವೆ ಸ್ಟೇಷನ್ ಬಂತು. ಅಲ್ಲಿ ಹೋಗಿ ಟಿಕೆಟ್ ತೊಗೊಳಕ್ಕೆ ಹೋದ್ವಿ. ಒಂದು ದಾವಣಗೆರೆ ರೀ, 3ನೇ ಪ್ಲಾಟ್ಫಾರ್ಮ್ ಅಲ್ರಿ. ಥ್ಯಾಂಕ್ ಯು. ಅಯ್ಯೋ ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತತಿ. ಇಲ್ಲ ಇನ್ನೂ ಬಂದಿಲ್ಲ. ಎಸ್. ಸೊ 3ನೇ ಪ್ಲಾಟ್ಫಾರ್ಮಿಗೆ ಹೊಂಟ್ವಿ. ಒಂದು ಹೆಜ್ಜೆ ಮುಂದಿಡಿ, ಕಾಲೆತ್ತಿ ಮೇಲೆ. ಎಸ್, ಇಷ್ಟೇ ಆಯ್ತು. ಜಿ ಅಲ್ಲಿ ಪಾಪ ಒಬ್ರು ಅಮ್ಮಾರ ಇದು ಮಾಡಕತ್ತಿದ್ರು ಎಸ್ಕಲೇಟರ್ ಹತ್ತಾಕ. ಸೊ ನಮ್ಮ ಕೈಲಾದಷ್ಟು ಅಳಿಲಿ ಸೇವೆ ಮಾಡಿದ್ವಿ. ಇಲ್ಲಿಂದ ಬಂದ್ವಿ. ಎಕ್ಸಾಕ್ಟ್ ಟೈಮಿಗೆ ನಾವು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಬಂದಾಗ ಟ್ರೈನ್ ಬಂದಿಲ್ಲ. ಟ್ರೈನ್ ಲೇಟ್ ಆಗೈತಿ, 1 ನಿಮಿಷ ಲೇಟ್ ಆಗೈತಿ. ಎಲ್ಲ ಎಷ್ಟೊತ್ತಿಗೆ ಬರ್ಬೇಕಿತ್ತದು. ಯೂಶ್ವಲಿ 5:51 ಇಲ್ಲ 5:50 ಬರ್ತಿತ್ತದು. ಒಂದು ಸ್ವಲ್ಪ ಮುಂದೆ ನಿಂತ್ಬಿಡು, ಕಿರಿಕಿರಿನ ಬೇಡ ಯಾರು. ಅದ್ರಾಗ ನಮಗೆ ಜನರಲ್ ಟಿಕೆಟ್ ಎಲ್ಲ ಹಿಂಗಾಗಿ ಕಿರಿಕಿರಿ ಬ್ಯಾಡ ತಡಿಪ ಇವನವನು ಅಂತಂದು ಆದಷ್ಟು ಮುಂದೆ ಹೋಗ್ಯ ನಿಂತ್ರ ಚಲೋ ಆಯ್ತು. ಯಾಕಂದ್ರೆ ಡಿ ಕಂಪಾರ್ಟ್ಮೆಂಟ್ ಬರ್ತಾವ್ರಿ ಇಂಟರ್ಸಿಟಿ ಒಳಗೆ. ಹಾಗಾಗಿ ಒಂದು ಸ್ವಲ್ಪ ಮುಂದೆ ಹೋಗಿ ನಿಂತ್ವಿ. ನಾವು ನಿಂದ್ರೋದಕ್ಕೂ ಟ್ರೈನ್ ಬಹು ಅಂತ ಬಂದಬಿಡ್ತು. ಆದರೂ ಲೇಟ್ ಮಾಡಿದ್ರಿಪ್ಪ ಅವ, ಏನಾಗಿದ್ದಾಲೆ ಅವನವನ. ಸೊ ಟ್ರೈನ್ ಫುಲ್ ಖಾಲಿ ಐತಿ. ನಮ್ಮ ಟೈಮಿಗೆ ಟ್ರೈನು ಚಲೋ ಆತು. ನಾವು ಸೀನ್ರಿನೂ ನೋಡಾಕತ್ತಿದ್ವಿ. ಬೆಳಗ್ಗೆ ಮಂಜು ಒಂದು ಬಿದ್ದುಬಿಟ್ಟಿತ್ತು. ಇನ್ನೊಂದು ನಾ ಕ್ಯಾಮ್ರಾದಾಗ ತೋರ್ಸೋದಕ್ಕಿಂತ ಅತಿ ಹೆಚ್ಚಿತ್ತಲ್ಲಿ ಮಸ್ತ್ ಕಾಣತ್ತಿತ್ತು. ಬಟ್ ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ಹಂಗೂ ಹಿಂಗೂ 8:18 8:20 ಬಂದ್ವಿ. ಇಲ್ಲಿಂದ ಸೀದಾ ನಿಮ್ಗೆ ಗೊತ್ತೈತಲ್ಲ ಎಲ್ಲೋಕೆ ಅಂತಂದು ಗುರುರಾಜ್ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲ್. ಅಲ್ಲಿ ಹೋಗಿ ಬ್ಯಾಟಿಂಗ್ ಮಾಡ್ಬೇಕು ನೋಡ್ರಿ. ಬಂತು ನಮ್ಮ ದೋಸೆ ಹೋಟ್ಲ್. ಹೋದ್ವಿ ಆರಾಮ. ಒಂದು ದೋಸೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಓಪನ್ ದೋಸೆ ಬ್ಯಾಟಿಂಗ್ ಮಾಡಾಕತ್ತೀವಿ ನಾವು. ಆದ್ರೆ ಏನ್ರಿಪ್ಪ ಚಟ್ನಿ ಒಂದು ಸ್ವಲ್ಪ ಮಣ್ಣಿಗಿನ ಖಾರ ಆಗಿತ್ತು. ಅದನ್ನ ಹೇಳಿದ್ನಿ, ಅಣ್ಣ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕಪ್ಪ ಅಂತಂದು. ಹ್ಞೂ ಅಂತಂದು ಹಾಕ್ಲಿ ಬಿಡಲಿ, ತಿನ್ನೋದು ನಮ್ಮ ಕರ್ತವ್ಯ. ಅಲ್ಲಿಂದ ಇದು ದಾವಣಗೆರೆ ಬಸ್ ನಿಲ್ದಾಣ ಯಾವ ನಮ್ನಿ ಮಾಡ್ಯಾನ ಅಂದರೆ ಹೆಚ್ಚು ಕಡಿಮೆ
ಈ ಎಂಟ್ರೆನ್ಸ್ ನಮ್ಮ ಹುಬ್ಳಿ ಏರ್ಪೋರ್ಟ್ ಒಳಗೂ ಇಲ್ಲ, ಈ ಬಿಲ್ಡಿಂಗ್ನಂಗೆ ನಮ್ಮ ಹುಬ್ಳಿ ಏರ್ಪೋರ್ಟು ಇಲ್ಲ. ಆ ನಮೂನಿ ಎಸ್ಪೆಷಲಿ KSRTC ಬಸ್ ಸ್ಟ್ಯಾಂಡ್ ಆಗಲಿ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗಲಿ ದಾವಣಗೆರೆ ಒಳಗೆ ಟಾಪ್ ಕ್ಲಾಸ್ ಅದಾವು. ಇನ್ನು ನಮ್ಮ ಬಸ್ ಬಂತು, ಚನ್ನಗಿರಿ ಬಸ್ ಬಂತು. ಚನ್ನಗಿರಿ ಬಸ್ ಒಳಗೆ ಅಂತ ಹೊಂಟಿವಿ ನಾವು. ಸೀಟ್ ಸಿಗ್ತತ್ತೆ ಇಲ್ಲ, ನನ್ನ ಸೀಟ್ ಸಿಗ್ಬೇಕಲ್ಲ, ಲಾಸ್ಟ್ ಸೀಟು. ಆ ಸಂಕಟಕ್ಕೆ ಮೊದಲು ಹೋಗಿ ಲಾಸ್ಟ್ ಸೀಟ್ ಬುಕ್ ಮಾಡ್ಕೊಂಡೆ. ಅವಾಗ ಸಮಾಧಾನ ಆಯ್ತು. ಅವನವ್ನು ಹಿಂಗೆ ಮಾತಾಡ್ಕೊತ ಚನ್ನಗಿರಿಗೆ ಬಂದುಬಿಟ್ವಿ. ಸೊ ನಾನು ವರ್ಕ್ ಮುಗಿಸ್ಕೊಂಡು ಹೊಳ್ಳಿ ಬೆಟ್ಟಕಂಡ್ರಿ ನಿಮ್ಮನ್ನು. ಸೊ ನಾವು ಬಂದಿದ್ದು ವರ್ಕ್ ಮುಗೀತು. ಅಲ್ಲಿ ಮರವಂಜಿಗೆ ಹೋಗಿ ವರ್ಕ್ ಮಾಡೋದಿತ್ತು. ಸೊ ಅಲ್ಲಿ ಹೋಗಿ ವರ್ಕ್ ಮಾಡಿದ್ವಿ. ಅದೇ ನಮ್ಮ ಒಣ ಹೊಸಬರು ಇತ್ತು, ಅದೆಲ್ಲ ಮುಗೀತು. ಈಗ ಹೊಳ್ಳಿ ಚನ್ನಗಿರಿಗೆ ಬಂದ್ವಿ. ಸೊ ಈಗ ಚನ್ನಗಿರಿಯಿಂದ ದೇವರಹಳ್ಳಿ ಅಂತ ಒಂದು ಊರೈತಿ, ಅಲ್ಲಿ ಹೋಗೋಣ. ಅಲ್ಲೇ ಈಗ ನಾನು ದಾರಿಗಳು ಬರ್ತಾ ನೋಡಿದೆ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ನನ್ನ ಕಣ್ಣಿಗೆ ಬಿತ್ತು. ಸೊ ಹಾಗಾಗಿ ಬೆಟ್ಟದ ಮೇಲೆ ಐತದ, ಗುಡ್ಡದ ಮೇಲೆ. ಸೊ ಒಂದು ಸತಿ ಹೋಗಿ ಬರೋಣ ಅಂತ ಅನ್ನಿಸ್ತು. ಹೀಗಾಗಿ ಒಂದು ಸತಿ ಹೋಗಿ ಬರೋಣ. ಅಲ್ಲಿಂದ ನೆಕ್ಸ್ಟ್ ಹೇಳಲ್ಲ, ಯಾಕಂದ್ರೆ ನಾನು ಹೋಗ್ಕೊಂಡು ಇಲ್ಲೋ ನನಗೂ ಗೊತ್ತಿಲ್ಲ. ಇಫ್ ಟೈಮ್ ಪರ್ಮಿಟ್ಸ್ ಹೋಗೋಣ ಅಂತ. ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮ್ ಅಷ್ಟೇ. ಬರ್ರಿ ಮೊದಲಿಲ್ಲ ಹೋಗೋಣ. ಬೈಕ್ ನಮ್ಮ ಇಲ್ಲೆಲ್ಲ ಖಾಸಗಿ ಬಸ್ಸಿನ ದರ್ಬಾರ್ ಭಾಳ ಐತೆ. ಈಗ ಪ್ರೈವೇಟ್ ಬಸ್ ಒಂದ್ರ ಮೇಲೆ ಒಂದು ಇವನ್ ಇಲ್ಲಿ ಪಬ್ಲಿಕ್ಕಿಗೆಲ್ಲ ಗೌರ್ಮೆಂಟ್ ಬಸ್ಸಿನ ಪ್ರೈವೇಟ್ ಬಸ್ ಬಗ್ಗೆ ಭಾಳ ಗೊತ್ತಾವು. ಅವ್ರು ಬರೀ ಇವು ಬಸ್ಸಿನ ಹೆಸರು ಮೇಲೆ ಮುಂದೆ ಏನು ಹೆಸರು ಬರುತ್ತೆ, SNV, SJMS, STMS, ಅವು ಬರೀ ಹೆಸರು ಮೇಲೆ ಇಷ್ಟೊತ್ತಿಗೆ ಬರ್ತೈತೆ ಬಸ್ ಅಂತಂದು ಹೇಳ್ತಾರ ಅವರು. ಸೊ ಅದೊಂದು ಭಾಳ ಖುಷಿ ಆಯ್ತು ನನಗೆ. ಸೊ ನಾವೀಗ ಪ್ರೆಸೆಂಟ್ಲಿ ಎಕ್ಸಾಕ್ಟ್ ಅಪೋಸಿಟ್ ಆಫ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ದೇವರಹಳ್ಳಿ ಇಲ್ಲೇ ಅದಾವೆ. ಒಂದು ಸತಿ ರಂಗನಾಥ ಸ್ವಾಮಿ ಅವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ಬಂದ್ಬಿಡೋಣ. ಸೊ ನಾವು ಮೆಟ್ಲ ಹತ್ತಕ್ಕೆ ಚಾಲೂ ಮಾಡಿದ್ವಿ. ಇದು ಹೆಚ್ಚು ಕಡಿಮೆ ಈ ಮೆಟ್ಲು ಹೆಂಗದಾವ ಅಂದ್ರೆ ತಿರುಪತಿ ಒಳಗೆ ಒಂದು 150-200 ಮೆಟ್ಲು ಹಿಂಗೆ ಅದಾವ್ರಿ. ಬಟ್ ಏನಪ್ಪ ಮ್ಯಾಲಿಂದ ಅವ್ರದ್ದು ಕಾಂಕ್ರೀಟ್ ಐತಿ, ಇವರು ತಗಡು ಹಾಕ್ಯಾರ. ಇದು ಮೇಲಾಲಿಂಗಪ್ಪ ಜುಂಗುಡಿ, ಅವ್ರಿಗೆ ಒಂದು ನಮಸ್ಕಾರ ಮಾಡಿದ್ವಿ. ಅಲ್ಲಿಂದ ಮೆಟ್ಲ ಹತ್ತಕ್ಕೆ ಚಾಲೂ ಮಾಡಿದ್ವಿ. ಬಟ್ ಶೂಸ್ ಹಾಕ್ಕೊಂಡಿದ್ವಿ, ಅದೊಂದು ಬೇಜಾರಿತ್ತು. ಹಿಂಗಾಗಿ ಅಲ್ಲಿ ಮುಂದೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದು ನಾನು. ದಿಕ್ಟು ತಿಮ್ಮಪ್ಪಂದು ಮೆಟ್ಲನ, ಅದ್ರಾಗ ಏನು ಪರ್ಕಿಲ್ಲ. ಈಗ ಅಲ್ಲೇ ನನಗೆ ಯಾಕೋ ಬೂಟ್ ಹಾಕೊಂಡು ಆ ಮೆಟ್ಲ ಹತ್ತೋದು ಕಸಿ ಅನ್ಸಕತ್ತೈತ್ರಿಪ್ಪ. ಸರಿಯೋ ತಪ್ಪೋ ಗೊತ್ತಿಲ್ಲ. ಸೊ ಬೆಟರ್ ಅಲ್ಲಿ ಹೋಗೋದಕ್ಕಿಂತ ಒಂದು ಸ್ವಲ್ಪ ಬಿಸಿಲಾಗ ಹೋದ್ರೂ ಅಡ್ಡಿ ಇಲ್ಲ. ಈತ ಬಂದ್ರೆ ಜೀವಕ್ಕೆ ಸಮಾಧಾನ ಇರ್ತೈತಿ. ಮಾಲೆ ತೊಗೊಂಡನಿ, ಏರಿಸ್ತಾರ ಬಿಡ್ತಾರ ಗೊತ್ತಿಲ್ಲ. ಏರಿಸ್ಲಿಲ್ಲ ಪೂಜಾರಿನ ಬಿಡ್ದಲ್ಲ ನಾನು. ಗೋವಿಂದ ಆದರೆ ಇದು ಅಷ್ಟೇನು ಇದು ಇಲ್ಲ, ಅಪ್ಪಿಲ್ರಿ. ತಿಮ್ಮಪ್ಪಗೆ ಹತ್ತಿದ್ದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಐತಿ. ಅಜಗಜ ಅಂತಾರ. ರಂಗನಾಥ ಸ್ವಾಮಿ ಲಕ್ಷ್ಮೀ ಅಮ್ಮನ ಜೊತೆ ಅದಾರಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಕೃಪಾಳು. ಸ್ವಲ್ಪ ಸಣ್ಣ ಬೆಟ್ಟದ ಮೇಲೆ ಹೋಗಿ ಕುಂತಾರೆ. ಇಲ್ಲಾಂದ್ರೆ ಎಲ್ಲಿ ಅವರು ತಿಮ್ಮಪ್ಪನಂಗೆ ಸಪ್ತಗಿರಿ ಮ್ಯಾಲೆ ಕುಂತಿದ್ರು ಅಂದ್ರೆ ವಜ್ಜಕ್ಕಿತ್ತು ನಮ್ಮ ಬಾಳೆ. ಬಟ್ ಇಲ್ಲೆಲ್ಲ ಗುಡ್ಡ ಭಾಳ ಚೆಂದ ಡೆವಲಪ್ಮೆಂಟ್ ಮಾಡ್ಯಾರ, ಅದೊಂದು ಖುಷಿ. ಈಗೆಲ್ಲಿ ಪ್ಯಾಂಟ್ ಬಿಚ್ಚಾಕ ಹೇಳ್ತಾರನ. ನೀವು ನಾವು ಡ್ಯೂಟಿ ಮುಗಿದ್ಬಿಟ್ಲೆ ಡ್ರೆಸ್ ಚೇಂಜ್ ಮಾಡ್ತಾನೆ. ನಾನು ನೈಟ್ ಪ್ಯಾಂಟ್ ಮೇಲೆ ಬಂದೀನಿ. ನೋಡು ಹಂಗೇನಾದ್ರೆ ಫಾರ್ಮಲ್ ಪ್ಯಾಂಟು ಐತಿ, ಬಟ್ ನಾ ಚೇಂಜ್ ಮಾಡಿ ಹಾಕೊಂಡ್ರೆ ಆತ, ಅದ್ರಾಗ ಏನು ಸಮಸ್ಯೆ ಇಲ್ಲ. ಯಾವುದಕ್ಕೂ ಒಂದು ಸತಿ ಕೇಳೋಣ ಬರ್ರಿ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಬಿಟ್ಟಾರ, ಕರೆಕ್ಟಾಗಿ ಹಾಕೊಂಬರ್ರಿ ಅಂತಂದು. ಇದು ಗುಡಿ ಎಂಟ್ರಿ ರೀ. ಇಲ್ಲಿಂದ ನಾವು ಮುಂದೆ ಒಳಗೆ ಹೋದ್ವಿ. ಒಳಗೆ ಹೋಗಿ ಇಲ್ಲಿ ಶ್ರೀ ಕ್ಷೇತ್ರ ಹುಡುಗಿರಿ ಅಂತ ಬರ್ದಾರ. ಐ ಡೋಂಟ್ ನೋ, ಬಟ್ ಇಲ್ಲಿ ವ್ಯೂ ಭಾಳ ಸಖತ್ತೈತಿ. ಐ ವಿಲ್ ಶೋ ಯು. ಪರಮಾತ್ಮನ ದರ್ಶನವನ್ನು ತೆಗೆದುಕೊಂಡ್ವಿ ರಂಗನಾಥ ಸ್ವಾಮಿದ. ಇನ್ನು ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ಹೆಚ್ಚು ಕಡಿಮೆ 1000 ವರ್ಷಗಳ ಹಿಂದಿನ ಗುಡಿ ಇದು. ಈ ಕಲ್ಗಿಲ್ಲೆಲ್ಲ ಇಲ್ಲೆಲ್ಲ ಪೇಂಟ್ ಹಚ್ಚಿದ್ರಂತ. ಅವ್ರು ಹೊಳ್ಳಿ ಪೇಂಟ್ ಗಿಂಟೆಲ್ಲ ತೆಗಿಸಿ ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಆದೇಶ ಆಗಿದ್ದಕ್ಕೆ ಹೊಳ್ಳಿ ಆ ಗುಡಿ ಮುಂಚೆ ಹಂಗಿತ್ತು ಹಂಗೆ ಮಾಡ್ಯಾರ. ಬಟ್ ಈಗೇನೈತಲ್ಲ ಇವೆಲ್ಲ ಕಂಬಂಗಿಂಬ ಇವು ರೀಸೆಂಟಾಗಿ ಇದ್ದಿದ್ದು ರೀ. ಬಟ್ ಅವೇನು ಈ ಕಲ್ಲಿನೂ ಎಲ್ಲ ನೋಡಿದ್ವಲ್ಲ, ಇದು ಉಳ್ಕಿದ್ವು ಕಳಶ A to Z ಆರ್ಕಿಟೆಕ್ಚರ್ ಎಲ್ಲ ಮೊದಲಿಂದಂತ. ಸೊ ನನಗೆ ಅದು 1000 ವರ್ಷ ಅಂದ್ಬಿಟ್ಲೆ ಶಾಕ್ ಆದ. ನನಗೇನಪ್ಪ ಇದು 1000 ವರ್ಷದ ಗುಡಿ ಚನ್ನಗಿರಿ ಒಳಗೆ ಇದ್ದ ನೋಡಿಲ್ಲಲ್ಲ ನಾವು ಅಂತಂದು ಅದೊಂದು ಖೇದ ಆತ. ಯಾಕಂದ್ರೆ ಅವನು ಇಟ್ಟು ಸಲ ಊರು ಹರಿಗಾಡ್ತೇವೆ. ಇಂಥ ಪವಿತ್ರವಾದ ಸ್ಥಳ, ಪುರಾಣ ಇತಿಹಾಸಗಳನ್ನು ಉಳ್ಳಂಥ ಸ್ಥಳಗಳನ್ನು ನಾವು ನೋಡಲಿಲ್ಲ ಅಂದ್ರೆ ಹೆಂಗೆ ಅಂತಂದು. ಇದ್ರಾಗ ಇನ್ನೊಂದು ಮಜಾ ಏನಂದ್ರೆ ರಂಗನಾಥ ಸ್ವಾಮಿ ಮುಂದೆ ಅದಾರ,
ಇಲ್ಲಿ ಈಗ ಇಲ್ಲಿ ಬರ್ತಾ ಇರ್ತಾಳ್ರಿ ಯಾರಪ್ಪ ಅವರು ಲಕ್ಷ್ಮೀ ದೇವಿ ಇಲ್ಲಿ ಇದು ಲಕ್ಷ್ಮೀ ದೇವಿ ಗುಡಿ ರೀ. ಆ ಗಂಟೆ ನನಗೆ ಭಾಳ ಇಷ್ಟ ಆದವು. ಯಾಕಂದ್ರೆ ಯಾವ ನಮೂನಿ ದೊಡ್ಡ ಅಂದ್ರೆ ಗಂಟೆ ಗಣಪ ಅಂದ್ಬಿಟ್ರೆ ಸೀದಾ ಇಲ್ಲೇ ನೋಡಿದ್ದು ಇದೇ ಸಾಕ್ಷಾತ್ ಲಕ್ಷ್ಮೀ ದೇವಿ. ಇವ್ರ ದರ್ಶನೂ ತೊಗೊಂಡು ಹಂಗೆ ಮುಂದೆ ಗುಡಿ ಸುತ್ತಲೂ ನೋಡ್ಕೊಂತ ಹೊಂಟಿದ್ವಿ. ನಿಮಗೆ ಅಲ್ಲೊಂದು ಝೂಮ್ ಮಾಡಿ ತೋರಿಸ್ತಾನೆ. ನಾ ಯಾವ ಬೆಟ್ಟದ ಮೇಲೆ ಅದಾನೆ ಅಂತ ನಿಮ್ಗೆ ಹಂಗೆ ಒಂದು ಅಂದಾಜು ಬರ್ತೈತಿ. ಈಗ ಅಲ್ಲಿ ತೋರಿಸ್ತಾನೆ ನೋಡ್ರಿ, ಅಲ್ಲಿ ಒಂದು ಬೈಕ್ ಹೊಂಟತಿ, ಅದ್ರ ಮೇಲೆ ಅದು ಬಿಳಿಯೋದು ಹೊಂಟತ್ತಲ್ಲ ಅದ ಬೈಕ್. ಕನ್ಫ್ಯೂಸ್ ಆಗ್ಬೇಡ್ರಿ. ಅದ್ರ ಅಷ್ಟು ಇಲ್ಲಿಂದ ಆ ನಮ್ನಿ ಎತ್ತರದಾಗ ಐತದ. ಆ ನಮ್ನಿ ಹೆಚ್ಚು ಕಡಿಮೆ ಒಂದು 300 ಫೂಟ್ 400 ಫೂಟ್ ಇರ್ಬೋದು. ಸೊ ನಾವು ಎಲ್ಲ ನೋಡಿ ದರ್ಶನ ಮಾಡಿಕೊಂಡು ಎಲ್ಲರನ್ನೂ ಉದ್ಧಾರ ಮಾಡುವ ಅಂತ ಬೇಡ್ಕೊಂಡು ಹೊಂಟ್ವಿ. ನೀವು ಇಲ್ಲಿಂದ ವ್ಯೂ ನೋಡ್ಬೋದು. ನನ್ನ ಫೋನಿಂದ ಅದು ಝೂಮ್ ಔಟ್ ಹೋಗಿರ್ಬೇಕ್ರಿಪ್ಪ ನಮ್ಮ ಕ್ಯಾಮ್ರಾ. ಇನ್ನೂ ಒಂದು ತಿಂಗಳು EMI ಐತಿದ್ರದ್ದು. ಹಿಂಗಾಗಿ ಫೋನ್ ಚೇಂಜ್ ಮಾಡೋ ವಿಚಾರದಾಗ ಏನಿಲ್ಲ, ನಾನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಅಲ್ಲೇನು ಮುಂದೆ ಕಾಣತ್ತಲ್ಲ ಕೆಲಸ ಅದು ನಡುವೈತಿ. ಅದಕ್ಕೇನು ಮುಂದೆ ಫಸ್ಟ್ ಏನು ಅಂತಂದ್ರೆ ಅದಕ್ಕೆ ಎಕ್ಸಾಕ್ಟ್ ಡೌನ್ ಇರೋದು. ಬಟ್ ನನಗೆ ಒಂದು ವಿಚಿತ್ರ ಆಗಿದ್ದು ತಡ್ರಿ. ಏನಪ್ಪ ಅಂದ್ರೆ ಇದು ಚೋಳರ ಕಾಲದೊಳಗೆ ಕಟ್ಟಿಸಿದಂತಹ ದೇವಾಲಯ. ಇದು ಹರಿ ಮತ್ತು ಹರ. ನಾ ಏನು ಮಾಡಿದ್ದೆ ಅಂತಂದ್ರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಂದ್ರೆ ಸಿಂಪಲ್ಲಾಗಿ ತಿಮ್ಮಪ್ಪ ಲಕ್ಷ್ಮೀ ಅಮ್ಮನ ಜೋಡಿ ಇರ್ತಾರೆ, ಅವ್ರ ಮೂರ್ತಿ ಇರ್ತೈತಿ ಅಂತ ಭಾವಿಸಿದ್ವಿ. ಬಟ್ ಇಲ್ಲಿ ಪಿಕ್ಚರ್ ಬೇರೆನೇ ಐತಿ. ಇಲ್ಲಿ ಇರೋದು ಉದ್ಭವ ಮೂರ್ತಿ ಆದಂತಹ ರಂಗನಾಥ ಸ್ವಾಮಿ ಈ ಕಡೆ ಅದಾರ, ಅವ್ರ ಅಪೋಸಿಟ್ ಈ ಕಡೆ ಲಕ್ಷ್ಮೀ ದೇವಿಯವರು ಅದಾರ. ಇನ್ನೊಂದು ರಂಗನಾಥ ಸ್ವಾಮಿ ಒಬ್ಬರೇ ಇಲ್ಲ, ಅವ್ರ ಜೋಡಿ ಶಿವನೂ ಅದಾನ. ಇಲ್ಲಿ ಹರಿ ಹರ ಇಬ್ಬರು ಅದಾರ. ಇದು ಒಂದು 1000 ವರ್ಷದ ಹಿಂದಿಂದ ಅಂತ ಭಟ್ರು ಹೇಳಿದರು ಸ್ವಾಮಿಗಳು. ಇಲ್ಲಿ ಆ್ಯಸ್ ಪರ್ ಬೋರ್ಡ್ ಏನಪ್ಪ ಅಂದ್ರೆ ಬೋರ್ಡ್ ಒಳಗೆ ಏನೈತಪ್ಪ ಅಂತಂದ್ರೆ ಇಲ್ಲೇ ಇದಕ್ಕೆ ಅದೇ ಗುಡ್ಡ ಅಂದಿರ್ತಾಳ್ರಿಪ್ಪ, ಅದು ನೆನಪು ಬರೋಲ್ಲ ನನಗೆ. ಇಲ್ಲಿ ಉಡಗಳು ಭಾಳ ಅದಂತ ಈ ಗುಡ್ಡದಾಗ. ಸೊ ಆ ಸ್ವಾಮಿಯನ್ನು ಉಡದ ರೂಪದೊಳಗೆ ಪೂಜಿಸ್ತಾರಂತ. ಹೀಗಾಗಿ ಈಗ ಎಟ್ ಪ್ರೆಸೆಂಟು ಇಲ್ಲಿ ಜಗ್ಗದವಂತ. ಬಟ್ ಯಾರು ಅವನು ಹಿಂಸಿಸಂಗಿಲ್ಲ, ಏನು ಮಾಡೋಂಗಿಲ್ಲ. ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಇರ್ತಾರಂತ ಅಂತಂದು ಅದ್ರೊಳಗೆ ಉಲ್ಲೇಖ ಐತಿ. ಅದನ್ನ ಕರೆಕ್ಟಾಗಿ ಓದಿ ಹೇಳ್ತಾನಂತ. ನಾ ಇನ್ನೊಮ್ಮೆ ನನ್ನ ಕಡೆ ಅದ ಫೋಟೋ ಹೊಡ್ಕೊಂಡು ಬಂದೀನಿ. ಬಟ್ ಚೋಳರ ಕಾಲದಾಗ ಕಟ್ಸ್ಯಾರ ಅಂತಂದ್ರೆ ಅನಾಹುತಕ್ಕೆ ಹಂಗಲಾಗ್ಬಿಟ್ನೆ. ಏನಪ್ಪ ಇದು ನಂದು ಪುಣ್ಯ ಅನ್ಬೇಕು ಏನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ವರ್ಕ್ ಮುಗಿಸಿ ಬೆಳಿಗ್ಗೆ ಹಿಂಗೆ ಹೊಂಟಿದ್ದೀನಿ ನಾ ತಗಾಸೆ ಚನ್ನಗಿರಿಗೆ ನೋಡಿದ್ನ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಂದು. ತಿಮ್ಮಪ್ಪಗೆ ಹೋಗಿಲ್ಲ ನಾನು. ಈಗ ಆಲ್ರೆಡಿ ತಿಮ್ಮಪ್ಪಗೆ ಹೋಗ್ಲಾರ್ದೆ ಇದು 3ನೇ ತಿಂಗಳು ಮುಗೀತು. 3 ತಿಂಗಳು ಆಯ್ತು ನಾನು ತಿಮ್ಮಪ್ಪಗೆ ಹೋಗಿ. ಹಾಗಾಗಿ ಅಟ್ಲೀಸ್ಟ್ ಇಲ್ಲಿರೋ ಒಂದು ಸೆಲ್ಯೂಟ್ ಹೊಡೆದು ಬಂದವ ನಾನು. ಇಲ್ಲಿ ತಿಮ್ಮಪ್ಪನ ಜೋಡಿ ಶಿವಪ್ಪಗೆ ಲಕ್ಷ್ಮವ್ಗ ಎಲ್ಲರಿಗೂ ಕೂಡಿ ಸಾಷ್ಟಾಗ ನಮಸ್ಕಾರ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅದು ಒಂದು ಭಾಳ ಖುಷಿ ಕೊಟ್ಟಂತಹ ವಿಷಯ. ಇನ್ನೊಂದು ಇಲ್ಲೇ ನಮ್ಮ ಮನೆ ದೇವ್ರ ಸಾಹುಕಾರ ಅದಾರ ಮೈಲಾರಲಿಂಗೇಶ್ವರ. ಸೊ ಅವ್ರಿಗೂ ಒಂದು ಅಡ್ಡು ಬಿದ್ದು ಆಲ್ರೆಡಿ ಚಾವಿ ಹಾಕ್ಯಾರ ಅವರು. ಹೀಗಾಗಿ ಇಲ್ಲಿಂದ ನಾವು ಒಂದು ಅಡ್ಡು ಬಿದ್ವಿ ಆಗಲೇ. ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಸೊ ಹಿಂಗೆ ಏನು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಏನೊಂದು ಇವೆಂಟ್ ಹಾಕವಲ್ಲ, ಅವು ಮನ್ಸಿಗೆ ಭಾಳ ಖುಷಿ ಕೊಡ್ತಾವೆ. ಅವೆಲ್ಲ ಕೆಳಗೆ ಬಂದ್ವಿ, ಚೆಂದ ನಮಸ್ಕಾರನೂ ಮಾಡಿದ್ವಿ, ಎಲ್ಲನೂ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ ಐತೆ ನನಗೆ ಕರ್ಕೊಂಡು ಹೋಗ್ಬೇಕು ಅಂತಂದು ಮನ್ಸೊಳಗೆ. ಸೊ ಅದನ್ನೊಂದು ನೋಡುವ, ಇಫ್ ಇಟ್ ಪಾಸಿಬಲ್. ಐ ಡೋಂಟ್ ನೋ, ಐ ಆಮ್ ನಾಟ್ ಶೋರ್. ಟೈಮು ಪ್ಲೇಸು ನಸೀಬು 3 ಸುದ್ದಿದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗು. ಇದ್ರ ಜೋಡಿ ಇನ್ನೊಂದು ಕಂಟಿನ್ಯೂ ಪಾರ್ಟ್ ಐತ್ರಿ. ಬಟ್ ಅದನ್ನು ಈಗ ಇದ್ರ ಜೋಡಿ ಆದ್ರೆ ಭಾಳ ಲೆಂದಿ ಆಗಿಬಿಡ್ತೈತಿ, ಕನ್ಫ್ಯೂಸ್ ಹೋಗತಿ. ಅದು ಯಾವುದೂ ಇಲ್ಲ. ಸಂತೆಬೆನ್ನೂರ ಮುಸಾಫಿರ್ ಖಾನ್ ಅಂತಂದು ಇದು ಪುಷ್ಕರಣಿ. ಸೊ ಅಲ್ಲಿ ಒಂದು ಹೋಗ್ತೇನೆ, ಹೋಗಿ ವಿಡಿಯೋ ಮಾಡ್ಕೊಂಡ್ಬಂದು ಅದನ್ನೂ ಹಾಕ್ತೀನಿ. ಬಟ್ ಕಂಟಿನ್ಯೂ ಹಾಕಲ್ಲ, ಇದೊಂದು ಸಪ್ರೇಟ್ ಮಾಡಿ ಹಾಕ್ತಾನೆ, ಅದನ್ನೊಂದು ಸಪ್ರೇಟ್ ಮಾಡಿ ಹಾಕ್ತೀನಿ. ಅಭಿಮಾನಿ ದೇವರುಗಳು ಶಾಂತ ಚಿತ್ತದಿಂದ ವರ್ತಿಸ್ಬೇಕಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ತೆ, ಬಾಯ್.